ಅಲ್ಲಿ ಗುಳುಮಾಗಿದೆ ಅಂತ ಹೇಳಿ ಆರೋಪ ಬಂದಿರೋದು ಎಸ್ಟಿ ಸಮುದಾಯದ ಹಣ. ಕಾಂಗ್ರೆಸ್ನಲ್ಲೂ ಬಿಜೆಪಿಯಲ್ಲೂ ಎಷ್ಟು ಮಂದಿ ಎಸ್ಟಿ ಸಮುದಾಯದ ನಾಯಕರಿದ್ದಾರೆ, ಒಬ್ಬರು ಕೂಡ ರಿಯಾಕ್ಟ್ ಮಾಡ್ತಿಲ್ಲಪ್ಪ ಇದ್ರ ಬಗ್ಗೆ. ಒಬ್ಬರು ಕೂಡ ಇದ್ರ ಬಗ್ಗೆ ಚಕಾರ ಎತ್ತುತ್ತಿಲ್ಲ. ಮಾಧ್ಯಮದವರೇ ಹೋಗಿ ಮೈಕ್ ಹಿಡಿದು ಏನ್ ಹೇಳ್ತೀರಿ ಅಂದಾಗ ತನಿಖೆ ಆಗ್ತಿದೆ, ಅಷ್ಟೇ ಉತ್ತರ. ಅಂದ್ರೆ ಸಮುದಾಯದ ಬಗ್ಗೆ ನಾಯಕರುಗಳಿರುವ ಕಾಳಜಿ ಇಷ್ಟೇನಾ ಅಂತ. ಸಮುದಾಯ ಅಲ್ಲಿರ್ತಕ್ಕಂಥ ಹಣವನ್ನು ಯಾರು ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ ಗೊತ್ತಾ ನಿಮಗೆ? ಅವರೆಲ್ಲರೂ ಸಹಿತ ಯಾರೂ ಪರಿಶಿಷ್ಟ ಪಂಗಡದವರಲ್ಲ, ಎಲ್ಲರೂ ಸಹಿತ ಮೇಲ್ವರ್ಗದವರು. ಈ ಮೇಲ್ವರ್ಗದವರು ಅಧಿಕಾರಿಗಳು ಇವರೆಲ್ಲರೂ ಸೇರ್ಕೊಂಡು ಈ ರೀತಿಯಾದಂಥ ಅವ್ಯವಹಾರವನ್ನಂದ್ರೇನು ಒಬ್ಬ ದಲಿತರ ಆಗಬಾರ್ದಿತ್ತು. ಇದಕ್ಕೆ ಅವರು ರೆಸ್ಪಾನ್ಸ್ ಮಾಡಬೇಕಾಗಿತ್ತು. ಯಾರು ನಾಯಕರಿದ್ದಾರೆ ಆ ಸಮುದಾಯದ ನಾಯಕರು ಮೊದಲು ಬೀದಿ ಬೀಳಬೇಕಾಗಿತ್ತು, ಅದು ಆಗಿಲ್ಲ. ಆಮೇಲೆ ಇವರು ಬಿಜೆಪಿ ವಕ್ತಾರರು ಹೇಳಿದ್ರು ಆ ಕಾರ್ಪೊರೇಟ್ ಕಂಪನಿ ವರ್ಗಾವಣೆ ಆಗಿದೆ ಅಂತ. ಅಲ್ಲ, ಕಾರ್ಪೊರೇಟ್ ಕಂಪನಿಗಳಿಗೆ ಆಗಿಲ್ಲ, ಅದು ಕೋಆಪರೇಟಿವ್ ಬ್ಯಾಂಕ್. ಹೈದರಾಬಾದ್ ಕೋಆಪರೇಟಿವ್ ಬ್ಯಾಂಕ್ ಅಂತ ಇದೆ. ಆರ್ಬಿಎಲ್ ಬ್ಯಾಂಕ್ 8 ಜನ ವೈಯಕ್ತಿಕ ಅಕೌಂಟ್ಗಳು ಇಲ್ಲ ಸರ್, ಕಂಪನಿಗಳಿಗೆ ಖಾತೆಗಳಿಗೆ ಆರ್ಬಿಎಲ್ ಎಲ್ಲಾ ಕಂಪನಿಗಳದ್ದು ಆರ್ಬಿಎಲ್ ಖಾತೆ ಇದೆ. ಎಲ್ಲಾ ಆರ್ಬಿಎಲ್ ಖಾತೆಗಳಿಗೆ ಸುಮಾರು 94 ಕೋಟಿ ರೂಪಾಯಿ ವರ್ಗಾವಣೆ ಆಗಿದೆ. ಆಮೇಲೆ ಎಸ್ಐಟಿ ಕೋಆಪರೇಟಿವ್ ಬ್ಯಾಂಕ್ ಹೋಗಿದೆ. ಕೋಆಪರೇಟಿವ್ ಬ್ಯಾಂಕ್ ಮುಖಾಂತರ ಕೆಲವು ಕಡೆ ಹಣ ಡ್ರಾ ಆಗಿದೆ. ಕೋಆಪರೇಟಿವ್ ಬ್ಯಾಂಕ್ ಅಂದ್ರೂ ಯಾಕೆ ಹೋಯ್ತು ಪ್ರಶ್ನೆ ಅದಲ್ವಾ? ಯಾಕೆ ಹೋಗ್ಲಿಕ್ಕೆ ಸಾಧ್ಯ? ನಡೀತಾ ಇರುವಾಗ ದುಡ್ಡು ಅಂತೂ ಎಲ್ಲಿದ್ರು ವಾಪಸ್ ಉಸುಲಿ ಆಗುತ್ತೆ, ಆಗಬೇಕು. ಯಾಕಂದ್ರೆ ಅದು ಯಾರು ವ್ಯಕ್ತಿಗತವಾದ ಅಕೌಂಟ್ಗೆ ಹೋದ್ರೆ ಅದು ಉಸುಲಿ ಆಗೋದು ಕಷ್ಟ, ಅವನ್ನೆಲ್ಲ ಓಡೋದ ಇನ್ನೇನು ಅಂತ ಹೇಳ್ಬಿಟ್ಟು ಇವೆಲ್ಲ ದೊಡ್ಡ ದೊಡ್ಡ ಕಂಪನಿಗಳಾದ್ರಿಂದ ಅವು ದುಡ್ಡುಗಳು ವಾಪಸ್ ಬರ್ತವೆ. ಸತ್ಯನಾರಾಯಣ ಇಟಗಾರಿ ಅಂತ ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅರ್ಥ ಆಯ್ತಾ? ಇದರ ಕೀಪಿನ್ ಅಂತ ಹೇಳ್ತಕ್ಕಂತ ಕೆಲಸ ಮಾಡ್ತಾ ಇದ್ದಾರೆ. ಯಾವ ಸಂಸ್ಥೆಗಳಿಗೆ ಹೋಯ್ತು ಅಲ್ಲಿಂದ ಮುಂದಕ್ಕೆ ಸತ್ಯನಾರಾಯಣ ಹಿಡಿಗಾಗಿ ಹೋಗಿರೋದು. ಸತ್ಯನಾರಾಯಣ ಸಹಿತ ಈಸ್ ದ ಮೇನ್ ಕೀ ಪರ್ಸನ್. ಇದಕ್ಕೆಲ್ಲ ಸಂಚುಕೋರ ಅಂತ ಈ ಸದ್ಯಕ್ಕೆ ಇರೋದು SIT ಅವ್ರು ಹೇಳಿದಂತದ್ದು. ಸೊ ಆದ್ದರಿಂದ ಇವರನ್ನ ಈಗಾಗಲೇ ಬಂಧಿಸಲಾಗಿದೆ. ಈಗ ತನಿಖೆ ನಡೀತಾ ಇದೆ. ಈಗ ಇವರ ತಲೆದಂಡವೂ ಆಗಿದೆ. ಸೊ ಆದ್ದರಿಂದ ಇದಕ್ಕೆ ನನ್ನ ಒಂದು ಸಣ್ಣ ಇದು ಏನಂದ್ರೆ ಸಂದೇಹ ಏನು ಅಂತಂದ್ರೆ, ಈಗ SIT ಮತ್ತು CBI ಎರಡೂ ಸಹಿತ ಬಹಳ ಸೀರಿಯಸ್ ಆಗಿ ಎನ್ಕ್ವೈರಿ ಮಾಡ್ತಾ ಇದೆ. ಅರೆ ಇವಾಗ ಮೇಲ್ಗಡೆ ಸೆಂಟ್ರಲ್ CBI ಎನ್ಕ್ವೈರಿ ಅವ್ರು ಬಂದಿದ್ದಾರೆ. ಅವ್ರು ಬಂದು ನೀವೆಲ್ಲ ಮಾಡಕ್ ಹೋಗ್ಬೇಡಿ, ಇದು ನಾವು ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅವರು ಸಹಿತ ಈಗ ಒಂದು ಪತ್ರ ಕೊಡ್ತಾ ಇದ್ದಾರೆ ಸರ್ಕಾರಕ್ಕೆ, ಇದು ನನ್ನ ಕೆಲಸ ಅಂತ. ಆದ್ರೆ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಒಂದು ಸರ್ಕಾರ ಹೇಳದೇನೆ CBI ಹಸ್ತಕ್ಷೇಪ ಮಾಡಬಹುದಾ? ಈ ರೀತಿ ಇಲ್ಲಿ ತನಿಖಾ ಸಂಸ್ಥೆಗಳ ಮೇಲೆ ನಮ್ಮ ಕರ್ನಾಟಕದವ್ರ ನಂಬಿಕೆ ಇದೆ. ಅವರೇ ಸೆಲ್ಫ್ ಇಂಟ್ರೆಸ್ಟ್ ತಗೊಂಡು ಬಂದು ಇಲ್ಲೂ ಬಿಜೆಪಿ ಕಾಂಗ್ರೆಸ್ನ ವಿರುದ್ಧವಾಗಿ ಹುನ್ನಾರ ನಡೆಸ್ತಿದ್ದಾರೆ. ಕದ್ದಿರೋದೇ ನಿಜ ಅಂತ ಆದ್ಮೇಲೆ ಕದ್ದವ್ರು ಯಾರು ಅಂತ ಕಂಡುಹಿಡಿದ್ರೆ ತಪ್ಪೇನು? ನಮ್ಮ ಜನ ಇದಾರಲ್ಲ, ನಮ್ಮ ತನಿಖಾ ಸಂಸ್ಥೆಗಳ ಮೇಲೆ ಈಗ ಯೂನಿಯನ್ ಬ್ಯಾಂಕ್ನವರು ಅವರೇ ಪತ್ರ ಬರೆದಿದ್ದಾರೆ CBIಗೆ. ನಮ್ಮ ಬ್ಯಾಂಕ್ನ ಘನತೆಯ ವಿಚಾರ ಕೂಡ, ನಮ್ಮ ಬ್ಯಾಂಕ್ನ ಮೇಲೆ ಗ್ರಾಹಕರಿಟ್ಟಿರುವ ವಿಶ್ವಾಸದ ಪ್ರಶ್ನೆ ಕೂಡ, ಅದನ್ನ ಧಕ್ಕೆ ಆಗಬಾರದು ಅಂದ್ರೆ ಪಾರದರ್ಶಕವಾಗಿ ತನಿಖೆ ಆಗಬೇಕು. CBI ತನಿಖೆ ಮಾಡ್ಲಿ, ಪತ್ರ ಬರೆದಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಇಲ್ಲಿ 2 ತನಿಖಾ ಸಂಸ್ಥೆಗಳು ಹಿಂದೆ ಬಿದ್ದಿದ್ದಾವೆ. ಅವುಗಳು ಅಕಸ್ಮಾತ್ ಫೇಲ್ ಆದಾಗ ಸಮಸ್ಯೆ. ಆದ್ರಿಂದ ಮೊಟ್ಟ ಮೊದಲನೇದಾಗಿ ಇದನ್ನು ಆಗ್ಲಿ. ಹಾಗಾದ್ರೆ ಮಾಡಾಳವ್ರದ್ದು KSDL ಅಲ್ಲಿ ಆಯ್ತು, ದೊಡ್ಡ ಪ್ರಕರಣ ಆಯ್ತು. ಇವ್ರು ಹಿಂದಿನ ಸರ್ಕಾರ ಇದ್ದಾಗ 84 ಕೋಟಿ ಸಿಕ್ತು ಅಲ್ಲಿ. ಅನ್ಫಾರ್ಚುನೇಟ್ಲಿ ಏನಾಗುತ್ತೆ ಗೊತ್ತಾ ಯಡಳಿ ಸರ್, ದೊಡ್ಡ ಹಗರಣ, ದೊಡ್ಡವರ ಹೆಸರು ಕಡೆಗೆ ತನಿಖೆ ಆಗ್ತಾ ಯಾವ ಹಂತಕ್ಕೆ ಹೋಗುತ್ತೆ ಅಂತಂದ್ರೆ, ತನಿಖೆ ನಡೀತಿದೆ ಅನ್ನೋದನ್ನು ಜನ ಮರ್ತು ಹೋಗ್ಬೇಕು, ಯಾರ ವಿರುದ್ಧ ಆರೋಪ ಇತ್ತು ಅನ್ನೋದನ್ನು ಮರ್ತು ಹೋಗ್ಬೇಕು, ತೇಲಿಸಿ ಕೈ ಬಿಡೋ ಪ್ರಯತ್ನ ಹಾಗಾಗಬಾರದು ಅಂತಲೇ ನಿರಂತರ ವರದಿ. ಹಣ ಕದ್ದಿರೋದಂತೂ ನಿಜ, ಕದ್ದವ್ರು ಯಾರು ಅನ್ನೋ ತನಿಖೆ ನಡೀತಿರೋದು ನಿಜ. ಆದರೆ ರಾಜಕೀಯ ಆರೋಪ ಪ್ರತ್ಯಾರೋಪ ಎಲ್ಲಿವರೆಗೂ ಬಂದು ನಿಂತಿದೆ ಅಂತಂದ್ರೆ, ಬಿಜೆಪಿ ಕಾಲದಲ್ಲಿ ಏನು ಹಗರಣ ಆಗಿರ್ಲಿಲ್ವಾ ಅನ್ನೋ ಪ್ರಶ್ನೆವರೆಗೂ. ಯಾಕೆ ಕೇಳ್ತಿದ್ದೀನಿ ಅಂತಂದ್ರೆ, ಗೂಳಿಹಟ್ಟಿ ಚಂದ್ರಶೇಖರ್ ಅವ್ರದ್ದು ಅಂತ ಹೇಳಲಾಗ್ತಿರುವ ಆಡಿಯೋ ವೈರಲ್.
ಕೋಟಾ ಶ್ರೀನಿವಾಸ್ ಪೂಜಾರಿ ಅವರಿದ್ದ ನಿಗಮ ಆ ಸಂದರ್ಭದಲ್ಲಿ 100 ಕೋಟಿ ಅವ್ಯವಹಾರ ಅಂತೆ. ಅಂದ್ರೆ ಈ ನಿಗಮಗಳು ಭ್ರಷ್ಟರಿಗೆ, ಹಣವನ್ನ ಲೂಟಿ ಮಾಡುವವರಿಗೆ ಒಂದ್ ರೀತಿ ಸ್ವಿಸ್ ಬ್ಯಾಂಕು ಅಥವಾ ಯಾವಾಗ ಬೇಕೋ ಅವಾಗ ಹೋಗಿ ಹಣ ಡ್ರಾ ಮಾಡ್ಕೊಂಡು ಬರೋ ATM ಹಂಗಾಗೋಗ್ಬಿಟ್ಟಿದ್ಯಾ ಅಂತ ಹೇಳಿ ಸಂಕೀರ್ತ ಅವರೇ. ಈಗ ನೋಡಿ, ಕೋಟಾ ಶ್ರೀನಿವಾಸ್ ಪೂಜಾರಿ ಅವರ ಕಾಲದಲ್ಲಿ ತನಿಖೆ ಅಥವಾ ಆ ರೀತಿ ಏನಾದ್ರು ಸಮಸ್ಯೆಗಳಾಗಿ ಹಗರಣ ಅನ್ನೋ ರೀತಿ ಆಗಿದ್ರೆ ನಾವು ಈಗಲೂ ನಾವು ಸಿದ್ಧರಿದ್ದೀವಿ. ಅದನ್ನ ಕಾಂಗ್ರೆಸ್ ಸರ್ಕಾರ ಇದೆ, ದಯವಿಟ್ಟು ಇನ್ನೊಂದು ಯಾವ್ದನ್ನ ನಾವು ಬ್ಯಾಕ್ ಸ್ಟೆಪ್ ಇಲ್ಲ. ಈಗ ನೀವು ತನಿಖೆ ಕೊಡಿ, ಆ ರೀತಿ ಹಗರಣ ಇದೆ, ಯಾರೇ ತಪ್ಪಿಸಿದ್ರು ಅವ್ರ ವಿರುದ್ಧ ಕ್ರಮ ತಗೊಳ್ಳಿ. ನಾನ್ ಕೇಳ್ತಿರೋದು ಈ ಪ್ರಕರಣಕ್ಕೆ, ಈಗ ನೋಡಿ ಒಂದು 8 ಸಂಸ್ಥೆಗೆ ವರ್ಗಾವಣೆ ಮಾಡಿದ್ದಾರೆ ಅಂತ ಅಲ್ಲೇ ಬರ್ದಿರುವಂತದ್ದು. ಹ್ಯಾಪಿಯೆಸ್ಟ್ ಮೈಂಡ್ಸ್ ಟೆಕ್ನಾಲಜಿ, ಝಿಲಿಯನ್ ಟ್ರೈನಿಂಗ್ ಅಂಡ್ ಕನ್ಸಲ್ಟ್, ಆ ಥರ ಒಂದು 8 ಸಂಸ್ಥೆಗೆ ಮಾಡಿದ್ದಾರೆ. ಈ ಸಂಸ್ಥೆಗಳು ಏನು ಮಾಡ್ತವೆ? ಈ ಸಂಸ್ಥೆಗಳು ಇದು ನಿಜವಾದ ಸಂಸ್ಥೆಗಳ, ಬೋಗಸ್ ಸಂಸ್ಥೆಗಳ, ಏನು ಮಾಡ್ತವೆ ಅನ್ನೋ ಕ್ಲಾರಿಟಿನೇ ಇಲ್ಲ. ಇಲ್ಲಿರೋವಂಥ ಹಣ ಯಾವುದೋ ತೆಲಂಗಾಣದಲ್ಲಿರೋವಂಥ ಒಂದು ಸಂಸ್ಥೆಗೆ ನೀವು ಏಕಾಏಕಿ ಒಬ್ಬ ಮಂತ್ರಿಗಳ ಗಮನಕ್ಕೆ ಬರದೆ ವರ್ಗಾವಣೆ ಆಗುತ್ತೆ ಅಂದರೆ ಯಾವ್ದು ನಂಬುವಂಥದ್ದಲ್ಲ. ಮೊದಲನೇ ಪ್ರಶ್ನೆ. ಎರಡನೇದು, ವರ್ಗಾವಣೆ ಆದಮೇಲೆ ಅವ್ರು ಏನೇನು ಆ ಕಾರ್ಯಗಳಿಗೆ ಉಪಯೋಗಿಸಿದ್ರು ಏನಾಯಿತು ಅಂತ ನೋಡಬೇಕು. ಅದರ ತನಿಖೆ SIT ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಎಷ್ಟು ರಿಕವರಿ ಆಗಿದೆ ಅದರ ಬಗ್ಗೆ ಎಲ್ಲ SITನೇ ಹೇಳಬೇಕಾಗತ್ತೆ. ಆದರೆ ಯೂನಿಯನ್ ಬ್ಯಾಂಕ್ ಪತ್ರನ ಬರೆದಿದೆ. ಇಲ್ಲಿ ಅವರದೇ ಅಧಿಕಾರಿಗಳನ್ನು ಕಂಪ್ಲೇಂಟ್ ಕೊಟ್ಬಿಟ್ಟು ಬ್ಯಾಂಕಿಂಗ್ ಸೆಕ್ಯೂರಿಟಿ ಮತ್ತು ಫ್ರಾಡ್ ಡಿಪಾರ್ಟ್ಮೆಂಟ್ CBI ಡಿವಿಷನ್ ಏನು ಬರುತ್ತೆ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಹಾಗಾಗಿ CBI ಇದನ್ನು FIR ದಾಖಲು ಮಾಡಿ ತನಿಖೆಗೆ ಮುಂದಾಗ್ತಾ ಇದೆ. ನಾನು ಹೇಳ್ತಿರೋವಂಥದ್ದು, ಇವಾಗ ನಾಗೇಂದ್ರ ಅವರಿಗೆ ನೈತಿಕತೆ ಜವಾಬ್ದಾರಿ ಈಗ ಬಂತ? ಅವ್ರು ಅವತ್ತೇ ರಾಜೀನಾಮೆ ಕೊಟ್ಬಿಟ್ಟು ಈ ರೀತಿ ಒಂದು ನನ್ನ ಗಮನಕ್ಕೆ ಬರದೆ ಆಗಿದೆ ಅಂತ ಹೇಳ್ಬೋದಿತ್ತಲ್ಲ. ಒಂದು ಅವರು ಈಗಲೇ ಎಂಡೋರ್ಸ್ ಮಾಡ್ತಿರೋದೇನೋ, ನನ್ನ ಮೂಗಿನ ನೇರಕ್ಕೆ ಇರುವಂತ ಅವರದೇ ನಿಗಮ ಮಂಡಳಿ, ಅವರದೇ ಸಚಿವಾಲಯದ ಅವರೇ ನಿಗಮ ಮಂಡಳಿಯಲ್ಲಿ ಈ ರೀತಿಯ ವ್ಯವಹಾರ ನಡೆದಿದೆ ಅಂತ ಮಾಡ್ತಾ ಇದ್ದಾರೆ. ಪ್ರಶ್ನೆ ಎಲ್ಲಿವರೆಗೂ ಬಂದ್ ನಿಂತಿದೆ ಅಂತಂದ್ರೆ, ತೆಲಂಗಾಣ ಚುನಾವಣೆಗೆ ಹಣ ಹೋಗಿದೆ ಅನ್ನೋ ಆರೋಪ ಇರೋದ್ರಿಂದ DK ಶಿವಕುಮಾರ್ ಅವರು ಉಸ್ತುವಾರಿ ಇದ್ರು, ಅವ್ರಿಗೆ ಗೊತ್ತಾಗ್ಲಿಲ್ವಾ ಇದು? ಮುಖ್ಯಮಂತ್ರಿಗಳು ಫಿನಾನ್ಸ್ ಡಿಪಾರ್ಟ್ಮೆಂಟ್ ಬಿಟ್ರು ಕೂಡ ಫಿನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ಪ ಅನುಭವಸ್ಥರು ಸಿದ್ದರಾಮಯ್ಯ ಅವರು, ಅವರ ಕಣ್ ಕೆಳಗಡೆ ಇಷ್ಟು ದೊಡ್ಡ ಹಗರಣ ಆದ್ರೂ ಕೂಡ ಗೊತ್ತೇ ಆಗಿಲ್ಲ. ಈ ಪ್ರಶ್ನೆಗೆ ನಾನು ಒಂದು ಉತ್ತರ ಹೇಳಲೇಬೇಕು. ಇವಾಗ 1000 ಕೋಟಿ ಹಿಂಗೆ ಟ್ರಾನ್ಸ್ಫರ್ ಚಂದ್ರಶೇಖರ್ ಇಲ್ಲ, ಪ್ರಶ್ನೆ ವ್ಯಾಲಿಡ್ ಇದೆ. ರಾಜುಗೌಡರು ಕೇಳ್ತಿರೋ ಪ್ರಶ್ನೆ ವ್ಯಾಲಿಡ್ ಇದೆ. ಇಲ್ಲ, ಚಂದ್ರಶೇಖರ್ ಅವರು ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಅಂದ್ರೆ ಫೋರ್ಜರಿ ಆಗಿದೆ ಒಪ್ಪಣ. ಬೇಡ ಅನ್ನಲ್ಲ, ಅಲ್ಗಳಿಯಲ್ಲ, ಒಪ್ಪಣ. 1000 ಕೋಟಿ ನಾಳೆ ಹಿಂಗ್ ಹೋದಾಗೂನು ನೀವ್ ಯಾರೋ ಒಬ್ಬ ಸಾಯೋವರೆಗೂ ಆಗಲ್ಲ ಅಂತ ಕಾಯ್ತಾ ಕೂತ್ರೆ, ಸೊ ನಾಳೆ ಹಿಂಗೆ ಕೋಟಿ ಕೋಟಿ ಹಣ ಜನಗಳ ಸರ್ ಒಂದ್ ನಿಮಿಷ 1000 ಕೋಟಿ ಹಣ ಇವತ್ತು 94 ಕೋಟಿ ಹೋಗಿರೋದೇ ನಿಮ್ಗೆ ಗಮನಕ್ಕೆ ಬಂದಿಲ್ಲ. ಯಾರೋ ಒಬ್ಬ ವ್ಯಕ್ತಿ ಸತ್ತು ಅವನು ಡೆತ್ ನೋಟ್ ಬರೆದಿಟ್ಟ ಮೇಲೆ ಮಾಧ್ಯಮಗಳು ಬಿತ್ತರಿಸಿದ ಮೇಲೆ ನಿಮ್ಗೆ ಗಮನಕ್ಕೆ ಬರ್ತಾ ಇದೆ ಅಂದ್ರೆ, ನಾಳೆ 10,000 ಕೋಟಿ ಹಿಂಗೆ ಆಚೆ ಹೋದಾಗ ನೀವು ಹಿಂಗೆ ಸುಮ್ಮನೆ ಕೂತ್ರೆ ನಿಮ್ಗೆ ಯಾವ ನಂಬಿಕೆ ಮೇಲೆ ಜನ ನಿಮ್ಮನ್ನ ಮಿನಿಸ್ಟರ್ ಅಂತ ಮಾಡಬೇಕು ಅನ್ನೋದನ್ನ